ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ಗಂಡು ಹೆಣ್ಣು ಹೊರಗಡೆ ಎಲ್ಲರೂ ಕಾಯ್ತಾ ನಿಂತವ್ರೆ. ಕಾಯ್ಲಿ ಬಿಡಯ್ಯ. ಪಟ್ಟಂತ ನನ್ನ ಮಗನ ಜೀವನ ಹಾಳು ಮಾಡಿದ್ಯಾ? ಎಲ್ಲ ನಿನ್ ಪಟ್ಟಂತಾನೆ ಆಗ್ಬಿಡ್ಬೇಕು. ಬಾಯಿ ತುಂಬಾ ಅಪ್ಪ ಅಂತ ಕರಿತಾನಲ್ಲ, ಒಂದ್ಸಲನಾದ್ರೂ ನಿನ್ ಮನ್ಸಾಗ ಏನೈತೆ ಅಂತ ಅವನಾದ್ರೂ ಒಂದ್ ಮಾತು ಕೇಳ್ದ, ಒಂದ್ ನಾಶ ಮಾಡಿಟ್ಬಿಟ್ಟೆ. ಬಂದೇನೆ, ಇನ್ನು ಆರ್ತಿ ಎತ್ತಿ ಸೇರ್ ಒದ್ಸಿ ಒಳಗಡೆ ಕರ್ಕೊಂಡ್ ಬರ್ಬೇಕು. ಬೇಗ ಬಾ, ಹೊತ್ತಾಯ್ತದೆ. ಆ ಡುಮ್ಮಿನ ಸೊಸೆ ಅಂತ ನಾನು ಒಪ್ಕೋಬೇಕಾ? ಏ ಲೀಲಾ, ಬರ್ತೀಯೋ ಇಲ್ವಾ ಇವಾಗ? ಬಂದೆ ಕಣ್ರಿ. ಎಷ್ಟೊತ್ತೆ ಬರಕ್ಕೆ? ಆಗ್ಲಿಂದ ನಾಯಿ ಬಡ್ಕೊಂಡಂಗ್ ಬಡ್ಕತಾ ಇದ್ದೀನಿ. ನಾಯಿಗಾದ್ರೂ ನಿಯತ್ತಿರತ್ತೆ, ನಿಂಗದು ಇಲ್ಲ. ಬಂದೆ ಬಿಡ್ರಿ. ಸೀರೆ ಸರಿ ಮಾಡ್ಕೊಳ್ದಲ್ಲೇ ಬಂದ್ರೆ ಚೆನ್ನಾಗಿರಲ್ಲ ನೋಡಿ. ಬರ್ರಿ, ಮಗ ಸೊಸೆ ಕಾಯ್ತಿರ್ತಾರೆ. ಎಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ನೇಣಿಗೇನು ಹಾಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಈಗ ಸಮಾಧಾನ ಆಯ್ತು. ಮಗ ಸೊಸೆ ಅಂತ ಬಾಯಿ ತುಂಬ ಹೇಳಿದ್ಲಲ್ಲ, ಅಷ್ಟು ಸಾಕು. ಅಪ್ಪ ಮಾದಪ್ಪ ಕಾಪಾಡಪ್ಪ. ನೀರು ತಂದ್ಕೊಡ್ಲಾ ಸೀನಾ? ಯಾಕಣ್ಣ ರಶ್ಮಿ ಅಕ್ಕನ ಜೊತೆ ಟೂ ಬಿಟ್ಟಿದ್ಯಾ? ಇವಳಜ್ಜಿ ಇವಳ ಜೊತೆ 2 ಅಲ್ಲ 2 ಟನ್ ಇರೋ ಇವಳಿಗೆ 200 ಬಿಡಬೇಕು. ಯಾಕೆ ಮಾವ ಬೇಜಾರಲ್ಲಿದ್ಯಾ? ನಾನಾ ಇಲ್ವಲ್ಲ ಬರೋ ಸುಮ್ಕೆ ಮಾದಪ್ಪನ ಬರಗಂಟ ನೋಡ್ತೇವೆ ಆಟೆ. ಮಗಳೇ, ಎಲ್ಲರೂ ಸುಮ್ಕೆ ಅವ್ರೆ, ಇವರೆಲ್ಲರೂ ನಗಾಡೋಂಗೆ ಒಂದು ಐಡಿಯಾ ಕೊಡ್ಲಾ? ಅಪ್ಪಯ್ಯ, ನೀನೇನಾದ್ರು ಐಡಿಯಾ ಕೊಡಕ್ಕೆ ಹೋದ್ರೆ ಎಲ್ಲರೂ ಸೇರ್ಕೊಂಡು ನಗಕ್ಕಿಲ್ಲ, ನಮ್ಮನ್ನ ಊರಿಗೆ ಗದುಮ್ತಾರೆ. ಸುಮ್ಮನೆ ನಿಂತ್ಕೋ ಅಪ್ಪಯ್ಯ. ಮದುವೆ ಮನೇಲಿ ಏನಾಗೈತೆ ಅಂತ ಗೊತ್ತಿಗಿಲ್ವಾ? ಅಪ್ಪ ಅಮ್ಮ, ಇನ್ನು ಎಷ್ಟೊತ್ತು? ಬೇಗ ಬನ್ನಿ. 2 ನಿಮಿಷ. ಬಂದು ಅಕ್ಕ, ಇನ್ನು 2 ನಿಮಿಷ ಅಂತೆ. ಹೇ ಅಕ್ಕ ಅಲ್ವೇ? ಅದಕ್ಕೆ ಸರಿ ರಶ್ಮಿ ಅಕ್ಕ, ಇನ್ ಮುಂದೆಯಿಂದ ಅಭ್ಯಾಸ ಮಾಡ್ಕೊಳ್ತೀನಿ. ಅಕ್ಕ ನೋಡಿದ್ಯಾ, ನಾವು ಅಂದ್ಕೊಂಡಂಗೆ ರಶ್ಮಿ ಜೀವನ ಉಳಿತು. ಆ ಪಾಪಿಗಳ ಕೈಗೆ ಸಿಕ್ಕಿದಿದ್ರೆ ಒಂದು ಕಥೆ ಆಗ್ತಿತ್ತೋಳು ಬದುಕು. ಮಾದಪ್ಪಣ್ಣನ ಮನೆಗೆ ಸೊಸೆ ಆಗಿರೋದು ತುಂಬ ಖುಷಿ ವಿಷಯನೇ. ನೀನು ನೋಡಿದ್ಯಾ ನಮ್ಮ ರಶ್ಮಿನ ಮಗ ಕಂದ ಅಂತ ಹೇಗೆ ಕರೀತಾರೆ? ಅಕ್ಕ ನೋಟಿನ ಮೇಲೆ ಬರ್ದು ಕೊಡುವಾಗ ನೀನೇ ಹೇಳ್ದಲ್ಲ ಅಕ್ಕ, ಶಿವು ಅಕಸ್ಮಾತ್ ನೋಟ್ ನೋಡಿದ್ರೆ ಮಾಕಳಮ್ಮನ ಭಕ್ತ ಕಾಪಾಡ್ತಾನೆ. ಅಕಸ್ಮಾತ್ ಶಿವು ನೋಟ್ನ ನೋಡಲಿಲ್ಲ ಅಂದರೆ ಆ ಮಾಕಳಮ್ಮನೇ ಕಾಪಾಡ್ತಾಳೆ ಅಂತ. ನೋಡಿದ್ಯಾ, ಅದು ಯಾವ ರೂಪದಲ್ಲಿ ಬಂದು ಆ ಮಾಕಳಮ್ಮ ಕಾಪಾಡಿದ್ಲು. ನಮ್ಮ ರಶ್ಮಿ ಜೀವನ ಕೈಯಲ್ಲಿ ಹಿಡಿದು ಹೂವಿನ ಥರ ಎತ್ತಿದ್ಲೋ ಗೊತ್ತಿಲ್ಲ. ಎಲ್ಲ ಮಾಕಾಳಮ್ಮನ ದಯೆಮ್ಮ. ನಾವು ಬರ್ತೀವಿ. ಲೀಲಕ್ಕ, ರಶ್ಮಿ ಮದುವೆಯಿಂದಾಗಿ ನಾನು ನೀವು ಸಂಬಂಧಿಕರಾದ್ವಿ. ಸಂಬಂಧ ಅನ್ನೋದು ಯಾವಾಗ ಹೆಂಗೆ ಬಂದು ಸೇರ್ಕೊಳ್ತದೆ ಅಂತ ಹೇಳಕ್ಕಾಗಲ್ಲ ಅಕ್ಕ. ಯಜಮಾನ್ರ ಮನೆ ಸಂಬಂಧ ಬೆಳೆಸೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಎಲ್ಲ ಮಕ್ಕಳ ಒಂದು ದಯೆ. ಸೀನಾ, ಯಾಕ್ಲ ತಲೆ ತೆಗ್ಸಿದ್ಯಾ? ಎತ್ಲ ತಲೆನಾ? ಆತಿ ಮಾಡಿ. ಆರತಿ ಆಯ್ತು, ಸೇರ್ ಒದ್ದು ಒಳಗೆ ಬರವಾ? ಹಾಗೆ ಎಲ್ಲ ಬರೋ ಹಾಗಿಲ್ಲ.
ಗಂಡು ಹೆಣ್ಣು ಇಬ್ರು ಹೆಸರು ಹೇಳ್ಬಿಟ್ಟೆ ಬರಬೇಕು. ಹೆಸರಾ? ಹ್ಞೂ ಕಣವ, ಹೆಣ್ಣು ಗಂಡನ್ನ, ಗಂಡ ಹೆಂಡ್ತಿನ ಹೆಂಗ್ ಕರೆಯೋದು ಅಂತ ಈಗಲೇ ಗೊತ್ತಾಗೋದು. ಬರೀ ಹೆಸರು ಮಾತ್ರ ಅಲ್ಲ ಮಾದಪ್ಪಣ್ಣ, ಒಟ್ಟಲ್ಲೇ ಹೆಸರು ಹೇಳ್ಬೇಕು. ನಮಗ್ ಮದ್ವೆ ಆದಾಗ ನಾವು ಒಟ್ಟೇಳಿಲ್ಲ ಅಂದ್ರೆ ಮನೆ ಒಳಗಡೆನೆ ಬಿಡ್ತಿರ್ಲಿಲ್ಲ. ನಾವಂತೂ ಗಂಟುಗಟ್ಲೆ ಬಾಗ್ಲ ಹತ್ರನೇ ನಿಂತಿರ್ತಿದ್ವಿ. ಅಯ್ಯೋ, ಒಟ್ಟೆಲ್ಲ ನಂಗೆ ಬರಲ್ಲ ಅತ್ತೆ. ನಾ ಹೇಳ್ಕೊಡ್ತೀನಿ ಕಂದ. ವೈಕುಂಠ ಬೇಕಿಲ್ಲ, ವಯ್ಯಾರ ಮಾಡಲ್ಲ, 7 ಬೆಟ್ಟಗಳ ಅಧಿಪತಿ, ಪದ್ಮಾವತಿ ಪತಿ, ನನ್ನ ಮನೆ ಆಳೋ ದಣಿ, ಅವನೇ ನನ್ನ ಮಹಾರಾಯ. ಓ ಶ್ರೀನಿವಾಸ, ಇವ್ ನಜಿಮ್ ಸೀನಾ ಸೀನಾ ಅಂತ ಕರೆದು ಶ್ರೀನಿವಾಸ ಅನ್ನೋ ಹೆಸರಿದೆ ಅನ್ನೋದೇ ಮರ್ತ್ಬಿಟ್ಟಿದ್ದೆ ಅಲ್ವಾ ಮಾವ? ಸೀನಾ, ಈಗ ನೀನ್ ಹೇಳು. ನನಗೆ ಒಟ್ಟೆಲ್ಲ ಆಗಿ ಬರಕ್ಕಿಲ್ಲ. ಅಕ್ಕ ರಶ್ಮಿಗ್ ಮಾತ್ರ ಹೇಳ್ಕೊಡ್ತೀನಿ ಅಂತ ಹೇಳಿದ್ಲಾ? ಇಲ್ಲ ತಾನೆ, ನಿನ್ಗೂ ಹೇಳ್ಕೊಡ್ತಾಳೆ. ಚಿಟ್ಟಿಸ್ಕೊಂಡು ನೋಡಕ್ಕಾಗಲ್ಲ, ಕೈಯಾಗಿ ಹಿಡಿಯಕ್ಕಾಗಲ್ಲ. ಬೆಳಗ್ಗೆ ಬಂದ್ರೆ ಸೂರ್ಯನ ಮಗಳು, ಸಂಜೆ ಬಂದ್ರೆ ದೀಪದ ಮಗಳು. ಅವಳೆ ನಾನು ಹೊಡ್ತಿ. ರಶ್ಮಿ, ಒಟ್ಟು ತುಂಬಾ ಚೆನ್ನಾಗಿದೆ. ಆರತಿ ಆಯ್ತು, ಸೇರ್ ಒದ್ದು ಒಳಗ್ ಬಾರವ. ಆಹಾ, ಅಕ್ಕಿ ಮನೆ ತುಂಬ ಚೆಲ್ತು ಅಂದ್ರೆ ಇದರ ಅರ್ಥ ಈ ನನ್ನ ಸೊಸೆ ನನ್ನ ಮನೆ ಸಂಪತ್ನ ಹಾಲು ಉಕ್ಕಿಸ್ದಂಗೆ ಉಕ್ಕಿಸ್ತಾಳೆ. ಶಿವು, ನಾನು ನಿನ್ಗೆ ಅವತ್ತು ಹೇಳಿದ ಮಾತು ನಿಜ ಆಗೋಯ್ತು. ನಿನ್ನ ಮನೆಯಿಂದ ನಮ್ಮ ಮನೆಗೆ ಹೆಣ್ಣು ಬಂತು, ಸ್ನೇಹ ಸಂಬಂಧ ಆಯ್ತು. ಬರ್ರಿ, ಎಲ್ಲರೂ ಒಳಗೆ ಬರ್ರಿ. ರಶ್ಮಿ, ಮೊದಲು ದೇವ್ರ ದೀಪ ಹತ್ಸು ಬಾ. ನನ್ನ ಜೀವನಕ್ಕೆ ಬತ್ತಿ ಇಟ್ಟು ಇವಾಗ ದೇವ್ರ ಮುಂದೆ ಬತ್ತಿ ದೀಪ ಹಚ್ಚಕ್ ಬಂದವಳೆ. ಅವತ್ ನೀನು ಹೇಳದೆ ಕದ್ದಾದ್ರೂ ದುಡ್ಡು ತರ್ತೀನಿ ಅಂತ ಹೇಳ್ದಂಗೆ ಮಾಡ್ಬಿಟ್ಟಿಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.